ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜನರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಯಿತು ಅನ್ನೋದು ಚೆನ್ನಾಗಿ ತಿಳಿದಿದೆ. ಆದರೆ ಆ ಯುದ್ಧದ ನಂತರ ನಡೆದಿದ್ದು ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಯುದ್ಧದಲ್ಲಿ ಸೋತು ಹತರಾದ ಕೌರವರ ಮಡದಿಯರು ಎಲ್ಲಿ ಹೋದ್ರು? ಧೃತರಾಷ್ಟ್ರ ಮತ್ತು ಗಾಂಧಾರಿ ಏನಾದ್ರು? ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಅದಾದ್ಮೇಲೆ ಏನೇನಾಗ್ತಿದೆ, ಡಿ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ತಿಳಿದುಕೊಳ್ಳದೆ ಇದ್ರೆ ಹೇಗೆ? ವೀಕ್ಷಕರೇ, ಇವತ್ತು ಮಮತಾ ಬ್ಯಾನರ್ಜಿ ಸ್ಥಿತಿ ಹೆಂಗಾಗಿದೆ ಅಂದ್ರೆ ಅವರದ್ದೇ ಪಕ್ಷದ ನಾಯಕರು ಕೂಡ ಮರ್ಯಾದೆ ಕೊಡ್ತಿಲ್ಲ. ಡಿ ಸೋಲಿನ ನಂತರ 25 ಶಾಸಕರೀಗ ನಾಪತ್ತೆಯಾಗಿದ್ದಾರೆ. ಫೋನ್ ಸಂಪರ್ಕಕ್ಕೂ ಸಿಗ್ತಿಲ್ಲ, ಸುಳಿವು ಕೂಡ ಇಲ್ಲ. ಅಷ್ಟಕ್ಕೂ ಆ 25 ಶಾಸಕರು ಏನಾದ್ರು? ಎಲ್ಲಿ ಹೋದ್ರು? ಬಿಜೆಪಿಯ ಕೈವಾಡ ಇದೆಯಾ ಇದರಲ್ಲಿ? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇವತ್ತು ಭಾರತೀಯ ರಾಜಕೀಯದಲ್ಲಿ ತುಂಬ ಚರ್ಚೆ ಆಗ್ತಿರುವ ವಿಷಯ ಅಂದರೆ ಪಶ್ಚಿಮ ಬಂಗಾಳದ ರಾಜಕೀಯ. ಒಂದು ಕಾಲದಲ್ಲಿ ತಾನು ಅಜೇಯ ಅಂತ ಹಾರಾಡ್ತಾ ಇದ್ದ ಮಮತಾ ಬ್ಯಾನರ್ಜಿಯ TMC ಪಕ್ಷ ಇವತ್ತು ನಾಶ ಆಗುವ ಹಂತಕ್ಕೆ ಬಂದು ನಿಂತಿದೆ. ಅಲ್ಲದೆ ವೀಕ್ಷಕರೇ, ಬಂಗಾಳದಲ್ಲಿ ಬಿಜೆಪಿ ಇವತ್ತು ಸಾಧಿಸಿರುವಂತಹ ಗೆಲುವು ಒಂದು ರಾಜ್ಯ ಚುನಾವಣೆ ಗೆಲುವು ಅಂತ ಹೇಳೋದಕ್ಕಾಗೋದಿಲ್ಲ. ಇದು 2014ರಲ್ಲಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಏನು ಬದಲಾವಣೆ ಆಗಿತ್ತೋ ಅಷ್ಟೇ ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಪರಿಣಾಮ ಈಗಲೂ ಕೂಡ ಬೀರುತ್ತೆ. ನೋಡಿ, ಇಷ್ಟು ಬೇಗ ಮಮತಾ ಬ್ಯಾನರ್ಜಿಯವರ ಕೆಟ್ಟ ದಿನಗಳು ಶುರುವಾಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಇತ್ತೀಚೆಗೆ ಸೋಲಿನ ನಂತರ ಮಮತಾ ಬ್ಯಾನರ್ಜಿಯವರು ತಮ್ಮ ಶಾಸಕರ ತುರ್ತು ಸಭೆಯನ್ನು ಕರೆದಿದ್ರು. ಆದರೆ ಆ ಸಭೆಗೆ ಒಟ್ಟು 80 ಶಾಸಕರ ಪೈಕಿ ಬಂದಿದ್ದು ಮಾತ್ರ 35 ಶಾಸಕರು. ಹಾಗಾದರೆ ಬಾಕಿ ಉಳಿದ 45 ಶಾಸಕರು ಎಲ್ಲಿಗೆ ಹೋದರು? ಮೂಲಗಳ ಪ್ರಕಾರ ಇದರಲ್ಲಿ 20 ಶಾಸಕರು ತಾವು ದೆಹಲಿಯಲ್ಲಿದ್ದೇವೆ ಅಂತ ಹೇಳ್ಕೊಂಡಿದ್ದಾರಂತೆ. ಇನ್ನೂ ಕೆಲವರು ತಮಗೆ ಅನಾರೋಗ್ಯ ಕಾರಣದಿಂದ ಬರಕ್ಕಾಗ್ತಿಲ್ಲ ಅಂತ ಕರೆ ಮಾಡಿ ಹೇಳಿದಾರಂತೆ. ಹಾಗೆ ಅಂದ್ಕೊಳ್ಳೋಣ. ಆದರೂ ಕೂಡ ಉಳಿದ 25 ಶಾಸಕರು ಯಾವುದೇ ಮಾಹಿತಿ ನೀಡದೆ ನಾಪತ್ತೆ ಆಗಿದ್ದಾರಲ್ಲ, ಅವರ ಕತೆ ಏನು? ಯಾಕೆ ಅವರ ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಆಗಿದೆ? ಮಮತಾ ಬ್ಯಾನರ್ಜಿ ಅಥವಾ ಪಕ್ಷದ ಯಾವುದೇ ಹಿರಿಯ ನಾಯಕರ ಸಂಪರ್ಕ ಕೂಡ ಯಾಕೆ ಸಿಗ್ತಾ ಇಲ್ಲ? ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷದ ಸಮಸ್ಯೆ ಇತ್ತಲ್ಲ, ಅದೇ ನೆನಪಾಗುತ್ತೆ. ಇದ್ಯಾಕೋ ಅದಕ್ಕಿಂತ ದೊಡ್ಡದಾಗೆ ಕಾಣಿಸ್ತಾ ಇದೆ. ಈ ಬಿಕ್ಕಟ್ಟು ಕೇವಲ ಶಾಸಕರಿಗೆ ಮಾತ್ರ ಸೀಮಿತ ಆಗಿಲ್ಲ. TMCಯ 8 ಪ್ರಭಾವಿ ಸಂಸದರಿವತ್ತು ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಬಹಿರಂಗವಾಗಿ ತಿರುಗಿಬಿದ್ದಿದ್ದಾರೆ. ಲೋಕಸಭೆಯಲ್ಲಿ TMCಯ ಚೀಫ್ ವಿಪ್ ಆಗಿದ್ದಂತಹ ಮಹಿಳಾ ಸಂಸದರನ್ನ ತಕ್ಷಣವೇ ಆ ಹುದ್ದೆಯಿಂದ ಕಿತ್ತುಹಾಕಿ ಕಲ್ಯಾಣ್ ಬ್ಯಾನರ್ಜಿ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಮಹಿಳಾ ಸಂಸದರನ್ನ ಹುದ್ದೆಯಿಂದ ತೆಗೆದು ಹಾಕಿದ ನಂತರ ಕೇಂದ್ರ ಸರ್ಕಾರ ಅವರಿಗೆ ವೈ ಕ್ಯಾಟಗರಿ ಭದ್ರತೆ ಕೊಡುತ್ತೆ. ನೋಡಿ, ಭಾರತೀಯ ರಾಜಕೀಯದಲ್ಲಿ ಇದೊಂದು ಸ್ಪಷ್ಟವಾದ ಸಂಕೇತ ಅಂತ ಹೇಳ್ಬೋದು. ಅಂದರೆ ಒಂದು ಕ್ಲೂ ಕೊಟ್ಟಂಗೆ. ಯಾವಾಗ ಕೇಂದ್ರ ಸರ್ಕಾರ ವಿರೋಧ ಪಕ್ಷದ ನಾಯಕರಿಗೆ ಈ ತರಹದ ಭದ್ರತೆಯನ್ನು ನೀಡುತ್ತೋ ಅದಾದ ನಂತರ ಅವರೆಲ್ಲ ಕೂಡಲೇ BJP ಸೇರ್ಕೊಳ್ಳೋದು ಖಚಿತ. ಈ ಮಹಿಳಾ ಸಂಸದರೀಗ ಉಳಿದ 8 ಸಂಸದರನ್ನ ಜೊತೆಗೂಡಿಸಿ ಪಕ್ಷದಿಂದ ಹೊರಬರುವಂತಹ ಸಿದ್ಧತೆಯಲ್ಲಿದ್ದಾರಂತೆ. ಇನ್ನು TMCಯ ಒಳಗೆ ಅಭಿಷೇಕ್ ಬ್ಯಾನರ್ಜಿ ಅವರ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದರೆ, ಅವರನ್ನು ಪಕ್ಷದವರ ಸಭೆಯಲ್ಲಿ ಲೇವಡಿ ಮಾಡ್ತಾ ಇದ್ದಾರೆ. ಶಾಸಕರು ಮತ್ತು ಮಮತಾ ಬ್ಯಾನರ್ಜಿಯವರ ಎದುರಲ್ಲೇ ಅಭಿಷೇಕ್ ಅವರ ನಾಯಕತ್ವವನ್ನು ಪ್ರಶ್ನಿಸ್ತಾ ಇದ್ದಾರೆ. ಬಂಗಾಳದ ಪೊಲೀಸ್ ವ್ಯವಸ್ಥೆ, ಸರ್ಕಾರಿ ನೌಕರರು ಅಥವಾ ಕೆಳಮಟ್ಟದ ಕಾರ್ಯಕರ್ತರಿವತ್ತು ಅಭಿಷೇಕ್ ಅವರ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಅವರನ್ನು ರಾಜಕೀಯ ವಲಯದಲ್ಲಿ ಚವ್ವನಿ ಚಾಪ್ ಅಂದರೆ ಅತೀ ಕಡಿಮೆ ಗುಣಮಟ್ಟದವನು, ಚೀಪ್ ಅನ್ನೋ ಥರದಲ್ಲಿ ಕರೀತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಅವ್ರ ಮಾತು ಕೇಳಿದ್ರೆ
ಬಂಗಾಳದ ಪೊಲೀಸರು ನಮ್ಮನ್ನು ಜೈಲಿಗೆ ಹಾಕ್ತಾರೆ ಅನ್ನೋ ಭಯ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಇವತ್ತು. ಈ ಕಡೆ ಫಾಲ್ತಾ ವಿಧಾನಸಭಾ ಕ್ಷೇತ್ರದಲ್ಲಿ ಜಹಂಗೀರ್ ಖಾನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದಂತಹ ಅಭಿಷೇಕ್ ಅವರ ನಿರ್ಧಾರ ಪಕ್ಷದೊಳಗೆ ತುಂಬ ದೊಡ್ಡ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಈ ಜಹಂಗೀರ್ ಖಾನು ಚುನಾವಣೆ ಗೆದ್ದ ನಂತರ ಹಿಂದೂಗಳನ್ನು ಸ್ಮಶಾನಕ್ಕೆ ಕಳಿಸಿ ಸುಟ್ಟು ಬಿಡ್ತಾನೆ ಅಂತ ಹೇಳಿಕೆ ನೀಡಿದ್ದ. ಕಾಲ ಹೆಂಗಾಗಿದೆ ನೋಡಿ. ಇವತ್ತು ಇವರದ್ದೇ ಪಕ್ಷ ಸ್ಮಶಾನಕ್ಕೆ ಹೋಗ್ತಾ ಇದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರನ್ನು ನೋಡಿದ್ರೆ ಸ್ವಂತ ಕ್ಷೇತ್ರ ಭವಾನಿಪುರದಲ್ಲೇ ಸೋತು ಹೋಗ್ಬಿಟ್ಟಿದ್ದಾರೆ. ಭವಾನಿಪುರ ವಿಧಾನಸಭಾ ಕ್ಷೇತ್ರದ 267 ಬೂತ್ಗಳ ಪೈಕಿ 207 ಬೂತ್ಗಳಲ್ಲಿ ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಆಗಿದೆ. ನಂದಿ ಗ್ರಾಮದಲ್ಲಿ ಸೋತ ಮೇಲೆ ಕೂಡ ಮಮತಾ ಬ್ಯಾನರ್ಜಿ ಅವರು ಸುವೇಂದು ಅಧಿಕಾರಿ ಅವರ ರಣತಂತ್ರವನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅಂತ ಅವರದ್ದೇ MLAಗಳು ಕೇಳ್ತಾ ಇದ್ದಾರೆ, ಉಗಿತಾ ಇದ್ದಾರೆ. ಭವಾನಿಪುರದಲ್ಲಿ ಅಭಿಷೇಕ್ ಬ್ಯಾನರ್ಜಿ ದುರಹಂಕಾರ ಮಿತಿ ಮೀರಿತ್ತು. ಆ ನಡವಳಿಕೆಯಿಂದಾಗೆ ಭವಾನಿಪುರದ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಒಪ್ಪಲಿಲ್ಲ. ಅವರಲ್ಲಿ ಬಹುತೇಕರು ಈಗ BJPಯ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಸುವೇಂದು ಅವರಂತೂ ಇಡೀ TMCಯ ಜನ್ಮ ಜಾಲಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಭಿಷೇಕ್ ಬ್ಯಾನರ್ಜಿಗೆ ಸೇರಿದಂತಹ 42ರಿಂದ 43 ಅಕ್ರಮ ಆಸ್ತಿಗಳ ಪಟ್ಟಿಯನ್ನು ವಿಳಾಸದ ಸಮೇತ ಬಹಿರಂಗಪಡಿಸಿದ್ರು. ಇನ್ನೊಂದು ಕಡೆ ಸಂದೇಶ್ ಖಾಲಿಯ ಘಟನೆಯನ್ನು ನೆನಪು ಮಾಡಿಕೊಳ್ಳಿ. ಇಡಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದಂತಹ ಶಹಜಹಾನ್ ಶೇಖ್ನ ಬೆಂಬಲಿಗರನ್ನ ಇವತ್ತು ಬಂಗಾಳ ಪೊಲೀಸರೇ ಬೀದಿಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗ ಒಂದು ಹೊಸ ಯುಗ ಆರಂಭ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಸಾಮ್ರಾಜ್ಯ ಇಷ್ಟು ವೇಗವಾಗಿ ಕುಸಿಯುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. ಶಾಸಕರು ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ. ಸಂಸದರು ಕೇಂದ್ರದ ಭದ್ರತೆಯನ್ನು ಬಯಸ್ತಾ ಇದ್ದಾರೆ. ಕಾರ್ಯಕರ್ತರು ಬಂಡಾಯ ಎತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ TMCಯ ಇನ್ನಷ್ಟು ದೊಡ್ಡ ದೊಡ್ಡ ನಾಯಕರು ಜೈಲು ಪಾಲಾಗುವ ಅಥವಾ BJP ಸೇರುವಂತಹ ಸಾಧ್ಯತೆಗಳಿದೆ. ವೀಕ್ಷಕರೇ, ಬಂಗಾಳದ ಈ ರಾಜಕೀಯ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಷೇಕ್ ಬ್ಯಾನರ್ಜಿಯವರ ಅತಿರೇಕವೇ TMCಯ ಪತನಕ್ಕೆ ಕಾರಣ ಆಯಿತಾ? ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.